ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಬಿಗ್ನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ಏನು ಸ್ಟಿಚ್ ಕಲಿತಾರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋದಿಂದ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಹೊಸದಾಗಿ ಏನಾದರೂ ಕಲಿಯೋರಿದ್ದರೆ ದಯವಿಟ್ಟು ನೋಡಿ. ನನಗೆ ಇವತ್ತಿದು ಮೇನ್ ಫ್ಯಾಬ್ರಿಕ್ ಸ್ನೇಹಿತರೆ. ಇದಕ್ಕೆ ಲೈನಿಂಗ್ ಕೊಟ್ಟಿದ್ದಾರೆ. ಇದು ಕೂಡ ಲೈನಿಂಗ್ ಬಂದು 1 ಮೀಟ್ರ್ ಇದೆ ನೋಡಿ, 1 ಮೀಟ್ರು. ಹಾಗೆ ಇದು ಮೆಜರ್ಮೆಂಟ್ ಬ್ಲೌಸು. ಇದನ್ನು ಕೂಡ ಅಷ್ಟೇ ಸ್ನೇಹಿತರೆ, ನಾನೇ ಸ್ಟಿಚ್ ಮಾಡಿದ್ದು. ಇವಾಗ ನನಗೆ ಅದನ್ನೇ ಮೆಜರ್ಮೆಂಟ್ ಅಳತೆ ಕೊಟ್ಟಿದ್ದಾರೆ ಅವರು. ನೋಡಿ, ಮೊದಲಿಗೆ ನಾನು ಸ್ಲೀವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಫೋಲ್ಡ್ ಹಾಕಬೇಕು. ಸ್ನೇಹಿತರೆ ನೋಡಿ, ಇವಾಗ ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ತುಂಬ ಈಸಿ ಮೆಥಡಲ್ಲಿ ನಾವು ಸ್ಲೀವನ್ನು ಕಟ್ ಮಾಡ್ಕೋಬೋದು. ನೋಡಿ, ಒಂದು ಸಾರಿ ನೋಡ್ಕೊಳ್ಳಿ, ನಾವು ಫೋಲ್ಡಿಂಗ್ ಹಾಕಿದ್ದು ಸರಿಯಾಗಿ ಆಗುತ್ತಲ್ಲ ಅಂತೇಳಿ. ನೋಡಿ, ಇನ್ನು ಸಾಲ್ಟೇಜ್ ಬರ್ತಾ ಇದೆ. ಇದ್ರೆ ನೀವು ಇದನ್ನೇ ಹಾಕ್ಬೋದು, ಇಲ್ಲಾಂದರೆ ನೀವು ಪೀಸ್ ಕೂಡ ಅಟ್ಯಾಚ್ ಮಾಡ್ಬೋದು. ಇದು ಡಬಲ್ ಪನ್ನ ಲೈನಿಂಗ್ ಆಗಿರೋದ್ರಿಂದ ಸ್ನೇಹಿತರೆ ನಮಗೆ ತುಂಬ ಈಸಿಯಾಗಿ ಸ್ಲೀವ್ಗೆ ಆಗುತ್ತೆ. ನೋಡಿ, ಇಲ್ಲಿ 1/2 ಇಂಚು ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನೋಡಿ 1/2 ಇಂಚು ನಾವು ಮಾರ್ಜಿನ್ಗೋಸ್ಕರ ಬಿಡಲೇಬೇಕು. ನೀವು ಸಾದಾ ಬ್ಲೌಸ್ ಆದರೂ ಕೂಡ ನೀವು 1.5 ಇಂಚಿನವರೆಗೂ ಪಟ್ಟಿಯನ್ನು ಬಿಡ್ಬೋದು. ನೋಡಿ, ನಾನು ಮೊದಲಿಗೆ ಸ್ಲೀವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ನೋಡಿ, ಕಾಣುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾವು ಬ್ಲೌಸನ್ನು ಲೈನಿಂಗ್ ಮೇಲೆ ಏನು ಫೋಲ್ಡ್ ಮಾಡ್ಕೊಂಡಿವಿ ಅದ್ರ ಮೇಲೆ ಇಟ್ಟು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ, 1/2 ಇಂಚು ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದೆ. ಇದು ಎಕ್ಸ್ಟ್ರಾ ಬಂದು 1.5 ಇಂಚು ನಾನು ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ನಾವು ಕ್ಯಾಪ್ ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ನೀವು ಟ್ರೈ ಮಾಡಿ, ಎಕ್ಸಾಕ್ಟಾಗಿ ಬರುತ್ತೆ ನಿಮಗೆ. ನೋಡಿ, ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಆ್ಯಸ್ ಇಟ್ ಈಸು ಹೀಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ. ಹಾಗೆ ನೋಡಿ, ಇವೆರಡು ಸೆಂಟ್ರಿಗೆ ಒಂದು ಬಾಕ್ಸನ್ನು ಮಾಡ್ಕೊಂಬಿಡಿ. ನಿಮಗೆ ತುಂಬ ಈಸಿ ಮೆಥಡ್ ಸ್ನೇಹಿತರೆ. ಇದು ನೋಡಲಿಕ್ಕೆ ಕನ್ಫ್ಯೂಸ್ ಆಗುತ್ತೆ, ಬಟ್ 1-2 ಸರಿ ನೀವು ವೀಡಿಯೋಸ್ ನೋಡಿದರೆ ನಿಮಗೆ ಕಂಪಲ್ಸರಿ ಬರುತ್ತೆ. ನೋಡಿ, 8.75 ಇದೆ. 8.75 ಅರ್ಧ ಬಂದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಹಾಗೆ ಇಲ್ಲಿಗೊಂದು ಮಾರ್ಕು. ನೋಡಿ, ಇದನ್ನು ಇನ್ನೊಂದು ಸರಿ ಫೋಲ್ಡ್ ಮಾಡಿದಾಗ ಇಲ್ಲಿಗೊಂದು ಮಾರ್ಕು. ಇವೆರಡಕ್ಕೂ ನಾವು ಲೈನ್ ಹಾಕೋಬೇಕು. ಹಾಗೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಬಾಕ್ಸನ್ನು ಲೈನನ್ನು ಹಾಕೊಳ್ಳಿ ಈ ರೀತಿ ನೀವು ಅಡ್ಡ. ಹಾಗೆ ಇವೆರಡು ಸೆಂಟಿಗೆ ನೋಡಿ ಕ್ಯಾಪ್ ಹೈಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅದ್ರ ಪ್ರಕಾರ ನಾವು ನೋಡಿ, ಕ್ಯಾಪ್ ಹೈಟ್ ಬಂದು ಸ್ನೇಹಿತರೆ 4.5 ಇದೆ. 4.5 ಅರ್ಧ ಬಂದು ನಮಗೆ 2 ಕಾಲು ಆಗುತ್ತೆ. ನೋಡಿ, 2 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಸೆಂಟ್ರಿಗೆ ಲೈನ್ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಇಷ್ಟು ಸಿಂಪಲ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ಸ್ನೇಹಿತರೆ ತುಂಬ ಈಸಿಯಾಗಿ ನಾವು ಸ್ಲೀವನ್ನು ಕಟ್ ಮಾಡ್ಕೋಬೋದು. ನೋಡಿ, ಇವಾಗ ಇಲ್ಲಿ ಒಂದು ಸರ್ಕಲ್ ಇದೆ. ಇದು ಇಲ್ಲಿಂದ ಇಲ್ಲಿಗೆ ನಾವು ಈ ರೀತಿ ಸ್ಕೇಲನ್ನು ತಗೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ, ತುಂಬ ಈಸಿಯಾಗಿ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ನಮಗೆ ಸ್ಕೇಲು ಮಾರ್ಕಿಂಗ್ ಆದರೆ ಸಾಕು. ನೋಡಿ, ಇದು ಫ್ರಂಟ್ ಶೇಪು. ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊತಿರೋದು ಫ್ರಂಟ್ ಶೇಪು. ಹಾಗೆ ನೋಡಿ, ಇಲ್ಲಿ ಎಂಡ್ ಇದೆ ಸ್ನೇಹಿತರೆ. ಇಲ್ಲಿಗೆ ಇಲ್ಲಿಂದ ಮೇಲಕ್ಕೆ 1/2 ಇಂಚ್ ಬಿಟ್ಟು ನೀವು ಅಲ್ಲಿವರೆಗೂ ಈ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚಲ್ಲಿ ಬಿಡಿ ನೀವು. ನೋಡಿ, ನಮಗೆ ಒಂದು ಶೇಪ್ ಅನ್ನೋದು ತುಂಬ ಈಸಿಯಾಗಿ ಸಿಕ್ತು. ನೋಡಿ, ಇವಾಗ ಇಲ್ಲಿ ಈ ಡಿಫ್ರೆನ್ಸಲ್ಲಿ ನಮಗೆ 1/2 ಇಂಚು ಗ್ಯಾಪ್ ಬರಬೇಕು ಇದರಲ್ಲಿ. ಓಕೆ, ಆ ರೀತಿ ನೀವು ಮಾರ್ಕ್ ಮಾಡಿಕೊಂಡು ನೋಡಿ, ಇದನ್ನು ಈ ರೀತಿ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಈಸಿಯಾಗಿ ಬರುತ್ತೆ ಇದು. ನೋಡಿ ಸ್ನೇಹಿತರೆ, ಈ ರೀತಿ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ ಶೇಪ್ ಅನ್ನೋದು ಬರುತ್ತೆ. ಹಾಗೆ ಯಾವುದೇ ಕೂಡ ರಿಂಕಲ್ಸು ಏನೂ ಪ್ರಾಬ್ಲಮ್ ಆಗಲ್ಲ ನಮಗೆ ಸ್ಲೀವ್ಸಲ್ಲಿ. ನೋಡಿ, ನಾನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಿಗ್ನರ್ಸ್ ಆದರೂ ಅಷ್ಟೇ ಇದು ತುಂಬ ಈಸಿ ಮೆಥಡು. ನಿಮ್ಮ ಬ್ಲೌಸಲ್ಲಿ ಕ್ಯಾಪ್ ಹೈಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದಕ್ಕೆ ಈ ರೀತಿ ಡೈಗ್ರಾಮನ್ನು ಹಾಕ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಫಾಲೋ ಅಪ್ ಆಗುತ್ತೆ. ಬಟ್ ಸ್ಲೀವ್ ಲೆಂತ್ ಬಂದು
5 ಇಂಚ್ ಮೇಲಿರಬೇಕು. ಅದಕ್ಕೆ ಈ ಮೆಥಡನ್ನು ನೀವು ಫಾಲೋ ಮಾಡಿ. 5 ಇಂಚ್ ಮೇಲೆ ಏನು ಸ್ಲೀವ್ ಇರುತ್ತಲ್ಲ ಅವಕ್ಕೆ ನಮ್ಗೆ ಈ ರೀತಿ ಸೇಪನ್ನು ಹಾಕೊಂಡು ಮಾರ್ಕ್ ಮಾಡ್ಕೋಬೇಕು. ನಮಗೆ ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ, ನಾನು ಫ್ರಂಟ್ ಸೇಪನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇವಾಗ ಸ್ಲೀವನ್ನು ಕಟ್ ಮಾಡಿದ್ದೀವಿ. ಇವಾಗ ಬಾಡಿಯನ್ನು ಕಟ್ ಮಾಡೋಣ. ಮೊದಲಿಗೆ ಬಂದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇದು ಕೂಡ ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಸ್ನೇಹಿತರೆ ಬಿಗ್ನರ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ಮೆಜರ್ಮೆಂಟ್ ಬ್ಲೌಸನ್ನು ಬಾಡಿ ಮೆಜರ್ಮೆಂಟ್ ತಗೊಂಡು ಬರೋದಿಲ್ಲ ಹೊಲಿಲಿಕ್ಕೆ. ಹಾಗಾಗಿ ನಾವು ಬ್ಲೌಸ್ ಏನೋ ತಗೊಂಡು ಸ್ನೇಹಿತರೆ ಕೊಟ್ಟಿರ್ತಾರೆ, ಅವ್ರನ್ನ ಕೇಳ್ಕೊಳ್ಳಿ ನೀವು ಮೊದಲಿಗೆ. ನೋಡಿ, ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಅಥವಾ ಕರೆಕ್ಟಾಗಿದೆಯಾ ಬ್ಲೌಸ್ ಅಂತ ಕೇಳ್ಕೊಂಬಿಡಿ ಒಂದು ಸಾರಿ. ನೋಡಿ, ಇದನ್ನು ನಾನೇ ಹೊಲಿದಿದ್ದು. ನೋಡಿ, ಫ್ರಂಟಲ್ಲಿ ಕೂಡ ಯಾವುದೇ ಗ್ಯಾಪ್ ಇಲ್ಲ. ಇದನ್ನು ನಿಮಗೆ ಕಟಿಂಗ್ ವಿಡಿಯೋ ಬೇಕಾದರೆ ಲಿಂಕನ್ನು ಹಾಕ್ತೀನಿ ಕೆಳಗಡೆಗೆ. ನೋಡಿ, ಈ ರೀತಿ ನಾವು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀವಿ. ನೋಡಿ, ಬ್ಯಾಕ್ ಸೈಡು ನಾವು ತುಂಬ ಈಸಿಯಾಗಿ ಇದನ್ನು ಮೆಜರ್ಮೆಂಟ್ ಮಾಡ್ಕೋಬೋದು ಬ್ಲೌಸಿಂದು. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಮೊದಲಿಗೆ ಕೆಳಗಡೆಗೆ 1/2 ಇಂಚು ನಾವು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದು 1/2 ಇಂಚು ಮಾರ್ಜಿನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ನೀವು ಬಿಟ್ಕೋಬೋದು ಸ್ನೇಹಿತರೆ. ನೋಡಿ, ಇವಾಗ ನಾವು ಅಳತೆ ಬ್ಲೌಸನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಶೋಲ್ಡ್ರ್ ಟು ಶೋಲ್ಡ್ರು ಕರೆಕ್ಟಾಗಿರ್ಬೇಕು. ಈ ರೀತಿ ನಮಗೆ ಎಲ್ಲ ಮೆಜರ್ಮೆಂಟ್ಗಳು ತುಂಬ ಈಸಿಯಾಗಿ ಸಿಗುತ್ತೆ. ನೋಡಿ, ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ನಮಗೆ ಲೆಂತ್ ಕೂಡ ಸಿಗುತ್ತೆ. ನೋಡಿ, ಬ್ಲೌಸ್ ಲೆಂತ್ ಬಂದು ಇಲ್ಲಿವರೆಗೂ ಇದೆ. ಅದಕ್ಕೆ ನಾನು ಮಾರ್ಜಿನನ್ನು ಆ್ಯಡ್ ಮಾಡಬೇಕು ಶೋಲ್ಡ್ರಲ್ಲಿ. ಹಾಗೆ ನೋಡಿ, ನಮಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ಸಿಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡಾಗ ನಮಗೆ ತುಂಬ ಈಸಿಯಾಗಿ ಸಿಗುತ್ತೆ. ನೋಡಿ, ಇಲ್ಲಿ ಲೆಂತ್ ಬಂದು ಬ್ಯಾಕ್ ನೆಕ್ ಲೆಂತ್ ಬಂದು ಕೆಳಗಡೆಯಿಂದ ನಾವು ಮೆಜರ್ಮೆಂಟ್ ತಗೊಂಡಾಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಇಂಚ್ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ನಮಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ಇದರಲ್ಲೇ ನಾವು ಮೆಜರ್ ಮಾಡ್ಕೋಬೋದು. ನೋಡಿ, ನಾವು ಅಂದರೆ ಬ್ಲೌಸನ್ನು ಕರೆಕ್ಟಾಗಿ ಇಟ್ಕೋಬೇಕು ಯಾವಾಗಲೂ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಇದು ಜಾಸ್ತಿ ಇದೆ ಅಂದರೆ ನೋಡಿ, ಇದು ಉಕ್ಸ್ ಪಟ್ಟಿ ಇರುತ್ತೆ, ಹಾಗಾಗಿ ಇಲ್ಲಿ ಜಾಸ್ತಿ ಇದೆ. ನೋಡಿ, ಇಲ್ಲಿ ಕೆಳಗಡೆ ಕೂಡ ಕರೆಕ್ಟಾಗಿರಬೇಕು. ನಾನು ಒಂದ್ಸರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ ಅಳತೆ ಬ್ಲೌಸ್ ಪ್ರಕಾರ. ನೋಡಿ, ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ 1 ಇಂಚು ಡಾಟಿಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನಾವು ಅದನ್ನು ಅನಂತರ ಮಾರ್ಕ್ ಮಾಡೋಣ. ನೋಡಿ, ಕೆಳಗಡೆ ಸೊಂಟದ ಅಳತೆ ಬಂದು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಇದೆ. 1 ಇಂಚು ನಾವು ಡಾಟನ್ನು ತೊಗೋಬೇಕು ಎಕ್ಸ್ಟ್ರಾ. ಹಾಗೆ ನೋಡಿ, ನೆಕ್ ವಿಡ್ತ್ ಬಂದು ಸ್ನೇಹಿತರೆ ಇದನ್ನು 2.25 ಇಂಚ್ ಇಡ್ತಾ ಇದ್ದೀನಿ. ನಾನು ರೆಡಿ ಆದರೆ 2.5 ಇಂಚ್ ಆಗುತ್ತೆ. ಹಾಗಾಗಿ ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ ಮೊದಲಿಗೆ. ಹಾಗೆ ನಾವು 1/2 ಇಂಚು ಮೇಲಕ್ಕೆ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿಗೆ ನೆಕ್ ವಿಡ್ತ್ ಬಂದು ನಾನು 2.25 ಇಟ್ಟಿದ್ದೀನಿ. ಇದಕ್ಕೂ ಕೂಡ ನಾನು ಅದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಿದ್ದೀನಿ. ನಮಗೆ ಕರೆಕ್ಟಾಗಿ ಕೂಡ ಬರುತ್ತೆ. ನೋಡಿ, ನಾವು ಈ ರೀತಿ ಇಟ್ಕೊಂಡಾಗ 1/4 ಇಂಚ್ ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ. ನಮಗೆ ಶೋಲ್ಡ್ರ್ ಕೂಡ ಸಿಗುತ್ತೆ. ನೋಡಿ, ಶೋಲ್ಡ್ರು ಎಷ್ಟಿದೆ ಅಂತೇಳಿ ಇಲ್ಲಿವರೆಗೂ ಇದೆ. ಹಾಗೆ ಮೇಲೆ 1/2 ಇಂಚು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೋಡಿ, ಇನ್ನೊಂದು ಸರಿ ಈ ರೀತಿ ಇಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ. ಸ್ನೇಹಿತರೆ ನೋಡಿ, ಇಲ್ಲಿ ಡಾಟ್ಗೋಸ್ಕರ ಎಷ್ಟು 1 ಇಂಚ್ ನಾವು ಅಂದಾಜಲ್ಲೇ ಮಾರ್ಕ್ ಮಾಡ್ಕೊಂಡ್ವಿ. 1 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಬಂದು ಸ್ಟಿಚಿಂಗ್ ಮಾರ್ಜಿನ್ ಬಂದು 1.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಆರ್ಮೋಲ್ ಡೌನಿಂಗಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಸ್ನೇಹಿತರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ. ನೋಡಿ, ಇವಾಗ ಈ ಕಾರ್ನರಿಂದ ಮೇಲಕ್ಕೆ 1.5 ಇಂಚು ನಾನು ಮೇಲಕ್ಕೆ ಒಂದು ಮಾರ್ಕನ್ನು ಮಾಡ್ಕೊತೀನಿ. ಇದು ಬ್ಯಾಕ್ ಆರ್ಮೋಲ್ ಸೇಪಿಗೋಸ್ಕರ. ನೋಡಿ, ನಮಗೆ ಈ ಥರ ಸ್ಕೇಲ್ ಇತ್ತಂದರೆ ತುಂಬ ಈಸಿಯಾಗಿ ನಾವು ಈ ಸೇಪನ್ನು ತೆಗಿಬೋದು. ಸ್ನೇಹಿತರೆ ಒಂದ್ಸರಿ ಆರ್ಮೋಲನ್ನು ಚೆಕ್ ಮಾಡ್ಕೊಳ್ಳೋಣ ಬ್ಲೌಸಲ್ಲಿ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ. ನೋಡಿ, ನಾನು ನಿಮಗೆ ಮೆಜರ್ಮೆಂಟ್ ಬ್ಲೌಸು ಇಟ್ಕೊಂಡೆ ತೋರಿಸ್ತೀನಿ. ನೋಡಿ, ನಾನು 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಇಲ್ಲಿ ಮೇಲಕ್ಕೆ
ನೋಡಿ ಕರೆಕ್ಟಾಗಿ ಬರ್ತಾಯಿದೆ ಸ್ನೇಹಿತರೆ. ಆ್ಯಸ್ ಇಟ್ ಈಸು ಬ್ಲೌಸು ಮೆಜರ್ಮೆಂಟ್ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಾವು ಆರ್ಮೋಲು ರೌಂಡಿಂಗ್ ಕೂಡ ಅಷ್ಟೇ ಬರ್ತಾಯಿದೆ ನೀಟಾಗಿ. ನಾವು ಇವಾಗ ನೆಕ್ ಲೆಂತನ್ನು ಬಂದು ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾಯಿದ್ದೀನಿ. ನಾವು ಆಲ್ರೆಡಿ ನೆಕ್ ಲೆಂತನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಮೆಜರ್ಮೆಂಟ್ ಬ್ಲೌಸಲ್ಲಿ ಹೆಂಗಿದೆ ಹಂಗೆ. ಇದಕ್ಕೆ ನೀವು ಯಾವ ಶೇಪ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ನಾನು ಇದಕ್ಕೆ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವೆರಡರು ಸೆಂಟ್ರಿಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಡಾಟ್ ಬಂದು ನಾವು 1 ಇಂಚ್ ಇಟ್ಟಿದ್ದೀವಿ, ಹಾಫ್ ಇಂಚು. ಸ್ನೇಹಿತರೆ, ಇನ್ನೂ ಒಂದು ಸಾರಿ ನೀವು ಬ್ಲೌಸನ್ನು ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇದೆಯಿಲ್ಲ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ನೋಡಿ ನಾನು ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ ಕರೆಕ್ಟಾಗಿದೆ. 1 ಇಂಚು ನಾವು ಡಾಟ್ ಹಿಡಿದಿದ್ವಿ, ಡಾಟಿಗೋಸ್ಕರ ನಾವು 1 ಇಂಚ್ ಬಿಟ್ಟಿದ್ದೀವಿ. ಇವಾಗ ಒಂದು ಸ್ನೇಹಿತರೆ ನೋಡಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ 1 ಮೀಟರ್ ಲೈನಿಂಗ್ ಬಟ್ಟೆಯಲ್ಲಿ ಇಷ್ಟೇ ಉಳಿದಿದೆ. ಕರೆಕ್ಟಾಗಿ ಕೂಡ ಆಗುತ್ತೆ. ನಾವು ಇಲ್ಲ ಅಂದರೆ ನೋಡಿ ಸ್ವಲ್ಪ ಎಡೋಟ್ ಮಾಡಿದ್ವಿ ಅಂದರೆ ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ನಾವು ಇವಾಗ ಏನು ಉಳಿದಿದೆ ಇದನ್ನು ಹಾಕೊಂಡಿದ್ದೀವಿ. ನೋಡಿ ಇದಕ್ಕೆ ಮತ್ತು ಬಂದು ನಾವು ಒಂದು 1/4 ಇಂಚಿಗೆ ಅಥವಾ ಹಾಫ್ ಇಂಚಿಗೆ ನಿಮ್ಗೆ ಎಷ್ಟು ಬಿಡ್ತಿರೋ ಅಷ್ಟು ಉಕ್ಕು ಪಟ್ಟಿಗೋಸ್ಕರ ನಾನು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನಾವು ಬ್ಯಾಕ್ ಪಾರ್ಟನ್ನು ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಆ್ಯಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ನಮಗೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇಲ್ಲಿಗಿದೆ, ಎಕ್ಸ್ಟ್ರಾ ಬಂದು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡ್ರು ಹಾಗೆ ನೆಕ್ ವಿಡ್ತು. ನೋಡಿ ಹಾಫ್ ಇಂಚ್ ಇದಕ್ಕೆ ನಾನು ಮಾರ್ಜಿನ್ ಮಾರ್ಕ್ ಮಾಡ್ಕೊತೀನಿ, ಸ್ಟಿಚಿಂಗ್ ಮಾರ್ಜಿನನ್ನು. ಹಾಗೆ ನೆಕ್ ಲೆಂತ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ಡೌನಿಂಗಿಗೋಸ್ಕರ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತೀನಿ. ಸ್ನೇಹಿತರೆ ನೋಡಿ ಇಲ್ಲಿ ಹಾಫ್ ಇಂಚು ನಾವು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ಆಲ್ರೆಡಿ ಬ್ಯಾಕ್ ಸೈಡಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ನಾವು ನೆಕ್ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ನಾವು ಅಳತೆ ಬ್ಲೌಸಿಂದನೇ ತಗೋಬೇಕು. ನೋಡಿ ನಮಗೆ ಫ್ರಂಟ್ ಪಾರ್ಟಲ್ಲಿ ನಾವು ಉಕ್ಸ್ ಏನು ಹಚ್ತೀವಿ ಆ ಪಾರ್ಟನ್ನು ನಾವು ಈಸಿಯಾಗಿ ಮೆಜರ್ಮೆಂಟ್ಗೋಸ್ಕರ ಇಟ್ಕೋಬೇಕು. ನೋಡಿ ನಾನು ಇಲ್ಲಿಗೆ ಇಟ್ಕೊಂಡಿದ್ದೀನಿ ರೆಡಿ. ಎಲ್ಲಿಗಿದೆಯೋ ಶೋಲ್ಡ್ರು ನೋಡಿ ಇಲ್ಲಿ ಮೇಲಕ್ಕೆ ಶೋಲ್ಡ್ರ್ ಇದೆ. ನೋಡಿ ಈ ರೀತಿ ಇಟ್ಕೊಂಡಾಗ ಕೂಡ ನಮಗೆ ಶೋಲ್ಡ್ರು ಕರೆಕ್ಟಾಗಿ ಬರ್ತಾ ಇದೆ. ನೋಡಿ ಸ್ನೇಹಿತರೆ, 1/4 ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊತೀನಿ, ಮಾರ್ಜಿನ್ಗೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಉಕ್ಕು ಪಟ್ಟಿ ಇಲ್ಲಿವರೆಗೂ ಇದೆ. ನೋಡಿ ಉಕ್ಕು ಪಟ್ಟಿ ಇಲ್ಲಿವರೆಗೂ ಇದೆ, ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ತೊಗೊಂಡಿಲ್ಲ. ಹಾಗೆ ನೋಡಿ ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತೀನಿ. ನೋಡಿ ನಾನು ನಿಮಗೆ ಈಸಿಯಾಗಿ ತೋರಿಸ್ಬಿಡ್ತೀನಿ. ಈ ರೀತಿ ನೀವು ಶೋಲ್ಡ್ರಿಂದ ಫೋಲ್ಡ್ ಮಾಡ್ಕೊಂಡಾಗ ಸ್ಟ್ರೈಟಾಗಿ ನಮಗೆ ನೋಡಿ ಡಾಟ್ ಪಾಯಿಂಟು ಈಸಿಯಾಗಿ ಮಾರ್ಕ್ ಆಗುತ್ತೆ. ನೋಡಿ ಇಲ್ಲಿಂದ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳಿ. ಬ್ಲೌಸು ಕೆಳಗಡೆಗೆ ನೋಡಿ ಇದು ಮಾರ್ಜಿನ್ ಸೇರಿಸಿ ನಾನು ತೊಗೊಂಡಿದ್ದೀನಿ. ನಮಗೆ ಇವಾಗ ಇಷ್ಟು ಸಿಕ್ಕರೆ ಸಾಕು. ಸ್ನೇಹಿತರೆ ನೋಡಿ ನಾವು ಈ ಡಾಟನ್ನು ಎಲ್ಲಿಗೆ ಹಿಡಿಬೇಕಂದ್ರೆ ನೋಡಿ ಅಳತೆ ಬ್ಲೌಸಲ್ಲಿ ನೋಡ್ಕೊಂಬಿಡಿ. ಇಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟು 10ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟನ್ನೇ ನಾವು ಇಡಬೇಕು. ನೋಡಿ ಇದರಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ, ಡಾಟ್ ಎಲ್ಲಿಗೆ ಹಿಡಿದಿದ್ದಾರೆ ಅಂತೇಳಿ. ನೋಡಿ ಇದು 4/4 ಇಂಚಿಗೆ ಹಿಡಿದಿದೆ. 4/4 ಇಂಚಿಗೆ ರೆಡಿ ಇದೆ. ಹಾಗೆ ಇದಕ್ಕೆ ಒಂದು ಡಾಟ್ಗೋಸ್ಕರ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ತಾ ಇದ್ದೀನಿ.
ಸ್ನೇಹಿತರೆ ನೋಡಿ, ಇದು ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ, ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಇಡಬೇಕು ಇದನ್ನು. ಅಂದರೆ ಈಗ 40 ಚೆಸ್ಟ್ ಇದ್ದರೆ ಅದನ್ನು ನಾವು 10ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಬರೋದು 4 ಇಂಚು. ನಾವು 4 ಇಂಚ್ ಇಲ್ಲಿ ತೊಗೋಬೇಕು ಮಾರ್ಕಿಂಗ್ಗೋಸ್ಕರ. ನೋಡಿ, ನಾನು ಡಾಟನ್ನು ಬಂದು 2.5 ಇಂಚ್ ಹಿಡಿತಾ ಇದ್ದೀನಿ ಇದಕ್ಕೆ. ಹಾಗಾಗಿ ಒಂದು ಸೈಡ್ ಬಂದು 1/4 ಇಂಚು 1/4 ಇಂಚು ಮಾರ್ಕ್ ಮಾಡ್ಕೊತೀನಿ. ಸ್ನೇಹಿತರೆ ನೋಡಿ, ಉಕ್ಕು ಪಟ್ಟಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಟ್ರಾ ಬಂದು 1 ಇಂಚು ನಾವು ಇಲ್ಲಿ ತೊಗೋಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಒಂದು ಡಾಟ್ ಬರುತ್ತೆ, ಹಾಗೆ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆ ಮೇಲಕ್ಕೆ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನೋಡಿ, ಒಂದು 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಇದಕ್ಕೆ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊತೀನಿ. ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡೋಣ. ನೋಡಿ, ಇದಕ್ಕೆ ಬೇಕಾದ್ರೆ ನೀವು ಯಾವ ರೀತಿ ಶೇಪ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ಸ್ನೇಹಿತರೆ ನೋಡಿ, ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೋಣ. ಬ್ಯಾಕ್ ಸೈಡಲ್ಲಿ ನೋಡಿ, ಇಲ್ಲಿಗೆ 9.75 ಇಂಚಿದೆ. ಕೆಳಗಡೆ ಒಂದು ಸೈಡ್ ಬಂದು 9.75 ಇಂಚಿದೆ. ನೋಡಿ, ಇಲ್ಲಿ 9.75 ಇಂಚು ಒಂದು ಮಾರ್ಕ್ ಮಾಡ್ಕೊತೀನಿ. 2.5 ಇಂಚು ನಾವು ಡಾಟ್ ಹಿಡಿದಿದ್ದೀವಿ, ಹಾಗಾಗಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನು. ಇವಿಷ್ಟು ತೊಗೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ, ಇವೆರಡರ ಸೆಂಟ್ರಿಗೆ ಒಂದು ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಎಷ್ಟಿದೆ ಅಂತ ನೋಡ್ಕೊಂಡು ನಾವು ಉಕ್ಸ್ ಪಟ್ಟಿ ಬಿಟ್ಟಿದ್ದೀವಲ್ಲ, ಅದು 6.5 ಇಂಚಿದೆ. 6.5 ಇಂಚ್ ಬಂದು 3/4 ಆಗುತ್ತೆ. ನೋಡಿ, 3/4ಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿಂದ ನಾವು ಆರ್ಮೋಲಿಗೆ ಈ ಥರ ಸ್ಕೇಲ್ ಇಟ್ಟಾಗ ನಮಗೆ ಈಸಿಯಾಗಿ ಸಿಗುತ್ತೆ. ಇದನ್ನು ಕೂಡ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವಿವಾಗ ಫ್ರಂಟು ಹಾಗೆ ಬ್ಯಾಕು ಎರಡು ಕಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಮೆಜರ್ಮೆಂಟ್ ಬ್ಲೌಸ್ ಇದ್ದಾಗ ನಮಗೆ ತುಂಬ ಈಸಿ ಆಗುತ್ತೆ. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಬೇರೆ ರೀತಿಯಲ್ಲಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ, ಇದು ಆ್ಯಸ್ ಇಟ್ ಈಸ್ ಎಷ್ಟು ಉದ್ದ ಇದೆಯೋ ಬೆಲ್ಟು ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. ಏನಕ್ಕಂದರೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಕೆಳಗಡೆ ಮೇಲ್ಗಡೆಗೆ. ನೋಡಿ, ರೆಡಿ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ 1 ಇಂಚು ನಾವು ಆ್ಯಡ್ ಮಾಡಬೇಕು ಮಾರ್ಜಿನ್ನ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಮೇಲಕ್ಕೆ 1 ಇಂಚು, ಹಾಗೆ ಈ ಸೈಡ್ ಬಂದು ಮೇಲಕ್ಕೆ 1 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಈ ಕರು ಸ್ಕೇಲ್ ತಗೊಂಡು ನಾವು ಇದನ್ನು ಸ್ವಲ್ಪ ಕ್ರಾಸಲ್ಲಿ ಲೈನ್ ಹಾಕೋಬೇಕು. ನೋಡಿ, ಇವಾಗ ನಾವು ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇವೆಲ್ಲ ಇದಕ್ಕೆ ಯಾವುದಂತಾರೆ ವೆಲ್ವೆಟ್ ಬಟ್ಟೆ ಸ್ನೇಹಿತರೆ. ಇದು ಸ್ಟಿಚ್ ಮಾಡಲಿಕ್ಕೆ ತುಂಬ ಕಷ್ಟ. ಇದರಲ್ಲಿ ನೋಡಿ, ಇದು ತುಂಬ ಸಾಲ್ಟೇಜ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನಮಗೆ ಜಾಸ್ತಿ ಸಾಲ್ಟೇಜ್ ಬಂದಾಗ ನಾವು ಎರಡು ಕಡೆಗೂ ಸಣ್ಣ ಸಣ್ಣ ಪೀಸನ್ನು ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾವು ಏನಾದರೂ ಒಂದೇ ಕಡೆಗೆ ಕೊಟ್ಬಿಟ್ರೆ ತುಂಬ ಜಾಸ್ತಿ ಆಗುತ್ತೆ. ಒಂದು ಸೈಡ್ ಬಂದು ನೋಡಿ ಇಷ್ಟು ಜಾಸ್ತಿ ಇದೆ, ಅದು ನಮಗೆ ಕೈಯಲ್ಲಿ ಈಸಿಯಾಗಿ ಕಂಡುಬಿಡುತ್ತೆ. ನೋಡಿ, ಇಲ್ಲಿವರೆಗೂ ನಮ್ಗೆ ಜಾಯಿಂಟ್ ಆಗುತ್ತೆ, ಇಷ್ಟು ಕೂಡ ಕಾಣುತ್ತೆ. ಇಲ್ಲಾಂದರೆ ನೋಡಿ, ಎರಡು ಕಡೆಗೂ ನಾವು ಸ್ವಲ್ಪ ಬಿಟ್ಟಾಗ ನಮಗೆ ನೋಡಿ ಇಲ್ಲಿಗೆ ನಮ್ಮದು ಎಂಡಾಗಿ ಹೋಗುತ್ತೆ ಸ್ಟಿಚ್ಚು. ಇನ್ನೊಂದು ಇಂಚ್ ಅಷ್ಟೇ ಕಾಣುತ್ತೆ, ಎರಡು ಕಡೆಗೂ ಒಂದೊಂದು ಇಂಚ್ ಕಾಣುತ್ತೆ. ಹಾಗಾಗಿ ನಾವು ಎರಡು ಕಡೆಗೂ ನೋಡಿ ಈ ರೀತಿ ಗ್ಯಾಪ್ ಬರೋಂಗೆ ಎರಡು ಕಡೆಗೂ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಇದು ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಂಡು ಲೇಟ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.